ಶ್ರುತಿ ಸ್ಮೃತಿ ಪುರಾಣಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯೌ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೂ, ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಕ್ಕೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಶ್ರೀ ಚರಣಕ್ಕೂ ಅನೇಕ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ, ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 113ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹೌದಿಲ್ಲಮ್ಮ? ಹಿಂದಿನ ಸೂತ್ರದಲ್ಲಿ ರಜೋಗುಣ ಮತ್ತು ರಜೋಗುಣದ ಸಂಬಂಧ ಹಾಗೂ ರಜಗುಣದ ಕಾರ್ಯ ಪ್ರವೃತ್ತಿಗಳನ್ನ ಹೇಳ್ತಾ ಬಂದು, ಅದು ಕೆಳಮುಖವಾದಾಗ ಅದೇ ರಜೋಗುಣಕ್ಕೆ ತಮೋ ಅನ್ನುವಂತ ಶಕ್ತಿ ಬರುತ್ತದೆ. ಆ ಆವರಣ ಶಕ್ತಿಯೇ ತಮೋಗುಣ ಅಂತ ಕರಿತೀವಿ. ಅದಕ್ಕೆ ಇಲ್ಲಿ ಶ್ಲೋಕದಲ್ಲಿ ಮಹಾತ್ಮರು ಯೇಷಃ ಅವ್ಯಕ್ತಿರ್ನಾಮ ತಮೋ ಗುಣಶ್ಚ ಶಕ್ತಿರ್ಯೇಯ ವಸ್ತವ್ಯ ಅಭಾಸತೆ ಅನ್ಯಥಾ ಶೇಷಾನಿದಾನಂ ಪುರುಷಸ್ಯ ಸಂಸ್ಕೃತೆ ವಿಕ್ಷೇಪ ಶಕ್ತಿ ಪ್ರವಣಸ್ಯ ಹೇತು ಅಂತ ಶ್ಲೋಕವನ್ನು ಹೇಳಿ, ಅದರ ಅಭಿಪ್ರಾಯವೇನೆಂದರೆ, ಯಾವುದಾದರೂ ಒಂದರಿಂದ ಅಥವಾ ಯಾವುದರಿಂದ ಒಂದು ವಸ್ತು ಬೇರೊಂದು ಬಗೆಯಾಗಿ ತೋರುತ್ತದೆಯೋ ಅದೇ ತಮೋ ಗುಣದ ಆವರಣವೆಂಬ ಶಕ್ತಿ. ಅಲ್ಲಿ ರಜೋಗುಣದ ಶಕ್ತಿ ಹೇಳಿದ್ರಲ್ಲ, ದಂಭ, ಅಸೂಯೆ, ಕಾಮ, ಕ್ರೋಧ, ಅದರಂತೆ ಇಲ್ಲಿ ಏನಾಗುತ್ತದೆ ಅಂದ್ರೆ, ರಜೋಗುಣದ ವಾಸನೆಯು ತನ್ನ ತಮೋ ಗುಣದ ಸ್ವಭಾವದಿಂದ ವಸ್ತುವಿನ ಯಥಾರ್ಥ ಸ್ವರೂಪವನ್ನು ನಮ್ಮಿಂದ ಮರೆ ಮಾಡುತ್ತದೆ. ಸ್ವಭಾವ ಏನಂದ್ರೆ ಆಚ್ಛಾದನ ಅಂದ್ರೆ ಆವರಣ ಅಂತ ಅರ್ಥ. ಯಾವುದೇ ಒಂದು ವಸ್ತು ಇದ್ದಾಗ ಆ ವಸ್ತುವಿನ ಯಥಾರ್ಥ ಅಂದ್ರೆ ಇದ್ದಕ್ಕೆ ಇದ್ದಂತೆ ತೋರಗೊಡದೆ ನಮ್ಮಿಂದ ಆ ವಸ್ತುವಿನ ಲಕ್ಷಣವನ್ನು ಮರೆ ಮಾಡುತ್ತದೆ, ಅಂದ್ರೆ ಮುಚ್ಚುತ್ತದೆ ಅಂತ ಅರ್ಥ. ತಮೋ ಗುಣವು ವಸ್ತುವಿನ ಸ್ವರೂಪಕ್ಕೆ ಮುಸುಕು ಹಾಕುತ್ತದೆ, ಆ ವಸ್ತುಗಳನ್ನು ಮುಚ್ಚಿ ಬಿಡ್ತದಮ್ಮ. ಆ ಮುಚ್ಚುವಿಕೆಗೆ ನಾವು ಶಾಸ್ತ್ರಗಳಲ್ಲಿ ಆವರಣ ಅಂತ ಕರಿತೀವಿ. ಈ ರಜೋಗುಣವು ಮನಸ್ಸನ್ನ ಕಲಕಿ ಅದರ ಶಕ್ತಿಯನ್ನ ನಷ್ಟ ಮಾಡುತ್ತದೆ ರಜೋಗುಣ. ಅದರ ಜೊತೆ ಈ ತಮೋ ಗುಣ ಅನ್ನುವಂಥದ್ದು ಸೇರಿದಾಗ ಆ ಎರಡೂ ಕೂಡಿದಾಗ ಇನ್ನೊಂದು ಕಾರ್ಯವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತವೆ.
ಯಾವ ಕಾರ್ಯ ಅಂದರೆ ಹ್ಮ್ ಇದ್ದಂತ ವಸ್ತುವನ್ನ ಬೇರೊಂದು ರೀತಿಯಾಗಿ ತೋರುವಂತೆ ಮಾಡುತ್ತದೆ. ಹ್ಮ್ ಇವೆರಡು ಕೂಡಿದಾಗ ಏನಾಗ್ತದಮ್ಮ, ಯಾವುದೇ ಒಂದು ವಸ್ತು ಇತ್ತು ಅಂದ್ರೆ ಹ್ಮ್ ನಮಗೆ ಆ ವಸ್ತು ಬೇರೆ ರೂಪವಾಗಿ ಇದೆ ಅಂತ ಹ್ಮ್ ತೋರಿಸಿಕೊಡುವ, ಗೋಚರವನ್ನ ಮಾಡುವ ಲಕ್ಷಣ ಉಂಟು ಅಂತ. ಹ್ಮ್ ಇದಕ್ಕೆ ವಿಕ್ಷೇಪ ಅಂತಲೂ ಕರಿತೀವಿ. ಹ್ಮ್ ಇದು ಏನ್ ಮಾಡ್ತದಂದ್ರೆ ಹ್ಮ್ ತಮೋ ಗುಣ ಅನ್ನುವಂಥದ್ದು ಹ್ಮ್ ನಮ್ಮ ನಿಜವಾದ ವಸ್ತು ಸ್ವರೂಪ ಯಾವುದು ಅಂದ್ರೆ ಹ್ಮ್ ಆತ್ಮ ಅಥವಾ ಆನಂದ. ಹ್ಮ್ ಆ ಆನಂದವನ್ನ ಅದು ಏನು ಮಾಡ್ತದ್ರೆ ಅಂದ್ರೆ ತಮೋ ಗುಣ ಮುಚ್ಚಿಬಿಡ್ತದೆ. ಹ್ಮ್ ಮುಚ್ಚಿದಾಗ ನಮಗೆ ನಮ್ಮ ನಿಜವಾದ ಸ್ವರೂಪದ ಅನುಭವ, ಆನಂದದ ಅನುಭವ ಆಗೋದಿಲ್ಲ ಅಂತ. ಹ್ಮ್ ಹೀಗೆ ನಮ್ಮ ಎಲ್ಲರಿಗೂ ತಮಸ್ಸಿನಿಂದ, ತಮೋ ಗುಣದಿಂದ ವಸ್ತು ಸ್ವರೂಪದ ಆವರಣ ಉಂಟಾಗಿ ಹ್ಮ್ ಅದು ವಿಕ್ಷೇಪಕ್ಕೆ ಕಾರಣವಾಗ್ತದೆ. ಆವರಣ ಅಂದ್ರೆ ಅದು ಇಲ್ಲ ಅಂತ ತೋರಿಸ್ತದೆ. ತೋರಿಸಿ, ಯಾಕಂದ್ರೆ ವಸ್ತುವನ್ನು ಮುಚ್ಚದ ನೋಡ್ರಿ ಅದು. ಈಗ ನಾವು ಮನೆಯಲ್ಲಿ ಯಾವುದೋ ಒಂದು ಸಾಮಾನನ್ನು ಇಟ್ಟಿರ್ತೀವಿ. ಆ ಇದ್ದಂತ ಸಾಮಾನಿನ ಮೇಲೆ, ವಸ್ತುವಿನ ಮೇಲೆ ಯಾವುದೋ ಒಂದು ಬಟ್ಟೆ ಆಗಲಿ ಅಥವಾ ಪೇಪರ್ ಆಗಲಿ ಅದರ ಮೇಲೆ ಮುಚ್ಚಿತ್ತಂದ್ರೆ ನಮಗೆ ಬೇಕಾದಂತ ವಸ್ತು ಅಲ್ಲಿ ನಮಗೆ ಕಾಣೋದಿಲ್ಲ. ವಸ್ತು ಅಲ್ಲಿ ಇಲ್ಲ ಅಂತಲ್ಲ, ಆದ್ರೆ ನಮಗೆ ಕಾಣೋದಿಲ್ಲ. ಯಾಕೆಂದ್ರೆ ಆ ವಸ್ತುವನ್ನ ಆವರಣ ಮಾಡಿದ್ದು ಒಂದು ಬಟ್ಟೆ ಅಥವಾ ಒಂದು ಪೇಪರ್ ಅಂತ. ಅದೇ ರೀತಿಯಾಗಿ ಇಲ್ಲಿ ಏನು ಮಾಡ್ತದಂದ್ರೆ ತಮೋ ಗುಣಗಳಿಂದ ಕೂಡಿರುವಾಗ ನಮಗೆ ವಸ್ತುವಿನ ಯಥಾರ್ಥ ಜ್ಞಾನ ಉಂಟಾಗಲಾರದು. ಏನಾದ್ರೂ ಮುಚ್ಚಿತ್ತು ಅಂದ್ರೆ ಆ ವಸ್ತುವಿನ ಜ್ಞಾನ ನಮಗೆ ಆಗೋದಿಲ್ಲ ಅಂತ. ಆಗಲಿಲ್ಲ ಅಂದ್ರೆ ಮತ್ತೆ ಹುಡುಕಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ ನೋಡಿ. ನಮ್ಮ ವಸ್ತು ನಮ್ಗೆ ಗೊತ್ತಾಯ್ತು ಅಂದ್ರೆ ಬೇರೆ ಕಡೆ ಯಾರು ಹುಡುಕೋದಿಲ್ಲ. ಆ ವಸ್ತು ಮನೆಯಲ್ಲಿ ಇದ್ರೂ ಕೂಡ ಅದು ನಮಗೆ ಕಾಣದೇ ಇದ್ದಾಗ, ಗೊತ್ತಾಗದೇ ಇದ್ದಾಗ ಆ ವಸ್ತುವನ್ನ ಹುಡುಕ್ಲಿಕ್ಕೆ ನಮ್ಮ ಮನಸ್ಸು ಮತ್ತೆ ರಿಜೋಗುಣಕ್ಕೆ ಬರ್ತದೆ ನೋಡ್ರಿ. ಅಂದ್ರೆ ಚಂಚಲತೆ ಉಂಟಾಗ್ತದೆ. ಇಲ್ಲಿ ಇಟ್ಟಿದ್ದೇನೋ, ಹೊರಗಿತ್ತು, ಒಳಗಿತ್ತು, ಟೇಬಲ್ ದಾದಲ್ಲಿ ಇದನೋ, ಹೊರಗಿದೇನೋ ಅನ್ನುವಂತ ರೀತಿ ನಮ್ಮ ಕಾರ್ಯ ಪ್ರವೃತ್ತಿಗೆ ಕಾರಣವಾಗುವುದು ಯಾವುದು ಅಂದ್ರೆ ತಮೋ ಗುಣದ ಕಾರಣದಿಂದ ರಜೋಗುಣಕ್ಕೆ ಶಕ್ತಿ ಬರ್ತದೆ. ಆವಾಗ ಈ ರಜೋಗುಣವನ್ನ ಅನಂತ ಕಾರ್ಯವನ್ನ ಮಾಡ್ಲಿಕ್ಕೆ ಕಾರಣ ಆಗ್ತದೆ. ಈ ರೀತಿಯಾಗಿ ನಾವು ನಮ್ಮ ಯಥಾರ್ಥವಾದ ಸ್ವರೂಪ ಜ್ಞಾನವನ್ನ ಈ ತಮೋ ಅನ್ನುವಂತ ಗುಣ ಅದು ಮುಚ್ಚಿದ ಕಾರಣಕ್ಕಾಗಿ ಆ ಒಂದು ಜನ್ಮ ಜನ್ಮಾಂತರವನ್ನ ನಾವು ಜನನ ಮರಣಕ್ಕೆ ಕಾರಣವಾದದ್ದು ಯಾವುದು ಅಂದ್ರೆ ಮತ್ತೆ ತಮೋ ಗುಣ ಅಂತ. ನಮ್ಮ ಸ್ವರೂಪ ನಮಗ್ ಗೊತ್ತಾಗಿದ್ರಮ್ಮ ನಾವು ಈ ಜನನ ಮರಣಕ್ಕೆ ನಾವು ತುತ್ತಾಗ್ತಿದ್ದಿಲ್ಲ. ಈ ಕಾರಣದಿಂದ ನಾವೇನ್ ತಿಳ್ಕೊಂಡಿವಿ ಅಂದ್ರೆ ದೇಹ, ಮನಸ್ಸು, ನಾನು ಬುದ್ಧಿ ಅಂತ ತಿಳ್ಕೊಂಡು ನಾವು ಹೊರಗಿನ ಪ್ರಪಂಚದ ವಿಷಯಗಳಲ್ಲಿ ವ್ಯವಹಾರವನ್ನ ಮಾಡುತ್ತಾ ಆ ವಿಷಯಗಳ ಸಹವಾಸ, ವಿಷಯಗಳ ಮೇಲೆ ಆಸಕ್ತಿ ಮತ್ತು ವಿಷಯಗಳ ಮೇಲೆ ಆಲೋಚನೆ, ಆ ವಸ್ತುವನ್ನ ನೋಡಿದಾಗ, ಆ ಸಹವಾಸವನ್ನ ಮಾಡಿದಾಗ ಅದರಲ್ಲಿ ಅನಂತ ಆಲೋಚನೆಗಳು ಉತ್ಪತ್ತಿ ಆಗ್ತವ್ರಿ.
ಇದು ಹೇಗಿದೆ, ಹೇಗಿರಬಹುದು, ಬಳಸಿದರೆ ಏನಾಗುತ್ತದೆ, ಎಷ್ಟು ದಿನ ಇರಬಹುದು, ಹ್ಮ್ ಎಷ್ಟು ಬೇಗ ನಾಶ ಆಗಬಹುದು. ಹ್ಮ್ ನಮಗೆ ಬಹಳ ದಿನ ಅದು ನಾಶ ಆಗಲಾರದೆ ಇರುವಂತ ವಸ್ತುವಿನ ಮೇಲೆ ಆಸಕ್ತಿಯನ್ನು ಮಾಡ್ತದ ಮನಸ್ಸು. ಹ್ಮ್ ಇವೆಲ್ಲ ಯೋಚನೆ ಶುರುವಾಗ್ತವಲ್ರಿ. ಹ್ಮ್ ಮತ್ತೆ ನಾವು ಹೆಚ್ಚು ಹೆಚ್ಚು ವಾಸನೆಗಳನ್ನ ಸಂಗ್ರಹಿಸಿಕೊಳ್ಳುತ್ತೇವೆ. ಹ್ಮ್ ಈ ದೇಹ ಪಾತವಾಗುವಾಗ ನಮ್ಮ ಎಲ್ಲ ವಾಸನೆಗಳು ತೀರಿರುವುದಿಲ್ಲ. ಹ್ಮ್ ಈ ವಸ್ತುಗಳ ವಾಸನೆ ಬಹಳಷ್ಟು ಸಂಗ್ರಹ ಇರುತ್ತಲ್ಲಮ್ಮ, ಹ್ಮ್ ಆ ಸಮಯದಲ್ಲಿ ಸ್ಥೂಲ ದೇಹ ಪತನ ಅಂದ್ರೆ ಅದು ನಾಶ ಆಗ್ತದೆ. ಹ್ಮ್ ನಾಶ ಆಗುವಾಗ ಅದಕ್ಕಿಂತ ಮುಂಚೆ ಸಂಗ್ರಹ ಮಾಡಿದ ಎಲ್ಲಾ ವಾಸನೆಗಳು ಹ್ಮ್ ಅವು ಈ ದೇಹದಲ್ಲಿ ತೀರಿರುವುದಿಲ್ಲ. ಹ್ಮ್ ಅಂದ್ರೆ ಎಲ್ಲವನ್ನ ಅನುಭವ ಮಾಡಿರುವುದಿಲ್ಲ. ಹ್ಮ್ ಇನ್ನು ಎಷ್ಟೋ ವಾಸನೆಗಳು ನಮ್ಮಲ್ಲಿ ಹಾಗೇ ಉಳಿದಿರ್ತಾವ. ಹ್ಮ್ ಆ ವಾಸನೆಗಳು ಹಾಗೆ ಉಳಿದಾಗ ಹ್ಮ್ ಆ ವಾಸನೆಗಳ ಪೂರೈಕೆಗಾಗಿ ಹ್ಮ್ ಅದು ವಾಸನೆ ಇಲ್ಲದನ್ನ ಲಿಂಗ ದೇಹದಲ್ಲಿ ಆದಲ್ಲ, ಶರೀರ ಬಿಡುವಾಗ ಹ್ಮ್ ಆ ವಾಸನೆಗಳಿಗೆ ಆಸಕ್ತಿಗಾಗಿ ಅವುಗಳನ್ನ ಪಡಿಬೇಕು. ಹ್ಮ್ ಯಾಕಂದ್ರೆ ಈ ದೇಹ ಇದ್ದಾಗ ಎಲ್ಲವನ್ನ ಪಡೆದಾನ. ಹ್ಮ್ ಇನ್ನು ಕೆಲವು ಪಡೆಯದೇ ಇರುವಂತ ಎಷ್ಟೋ ವಾಸನೆಗಳು ಉಂಟು. ಹ್ಮ್ ಅವುಗಳನ್ನ ಪಡೆಯೋದಕ್ಕೋಸ್ಕರವಾಗಿ ನಾವು ಪುನಃ ಪುನಃ ಹ್ಮ್ ಬೇರೆ ಬೇರೆ ಜನ್ಮಗಳನ್ನ ಪಡೆಯಬೇಕಾಗುತ್ತದೆ. ಹ್ಮ್ ಕ್ಲಿಯರ್ ಆಯ್ತಲ್ಲ ನಾವು ಯಾಕೆ ಹುಟ್ಟುತ್ತೇವೆ ಅಂತ. ಹ್ಮ್ ಎಲ್ಲಾ ಜಗತ್ತಿನ ಸರ್ವ ಜೀವಿಗಳು ಹುಟ್ಟಲಿಕ್ಕೆ ಕಾರಣ ಯಾವುದು ಅಂದ್ರೆ ಆ ವಾಸನೆಗಳೇ ಕಾರಣ. ಆ ವಾಸನೆಗಳಲ್ಲಿ ಎಂತಹ ಶಕ್ತಿ ಇದೆ ಅಂದ್ರೆ ಒಂದು ಜನ್ಮದಲ್ಲಿ ಈಡೇರದಿದ್ದರೂ ಪರವಾಗಿಲ್ಲ, ಮುಂದಿನ ಜನ್ಮ ತೊಟ್ಟಾದರೂ ಕೂಡ ಆ ವಾಸನೆಗಳನ್ನ ಆ ವಾಸನೆಯ ವಸ್ತುಗಳಲ್ಲಿ ಆಸಕ್ತ ಆಗ್ತದೆ. ಅದಕ್ಕೆ ಕೆಲವರು ಎಲ್ಲೆಲ್ಲೋ ಆಸಕ್ತರಾಗ್ಯಾರ ನೋಡಿ. ಶಬ್ದದಲ್ಲಿ ಆಸಕ್ತಿ ಆದವರಿದ್ದಾರೆ, ರೂಪದಲ್ಲಿ ಆಸಕ್ತಿ ಆದವರಿದ್ದಾರೆ, ಅನಂತ ಲೋಕದಲ್ಲಿ ಅನಂತ ಜೀವಿಗಳು ಅನಂತ ಕಾರ್ಯದಲ್ಲಿ ಆಸಕ್ತರಾಗ್ಯಾರ. ಒಬ್ಬರು ಸಂಗೀತದಲ್ಲಿ, ಒಬ್ಬರು ನೃತ್ಯದಲ್ಲಿ, ಒಬ್ಬರು ಆಟದಲ್ಲಿ, ಒಬ್ಬರು ಊಟದಲ್ಲಿ, ಅನಂತ ವ್ಯಕ್ತಿಗಳು ಅವರ ಕ್ರಿಯೆ ನಡೆದವಲ್ರಿ. ಎಲ್ಲರೂ ಓಡ್ಬೇಕಾಗಿತ್ತು, ಎಲ್ಲರೂ ಆಡಬೇಕಾಗಿತ್ತು, ಎಲ್ಲರೂ ಮಾಡ್ಬೇಕಾಗಿತ್ತು. ಆದರೆ ಎಲ್ಲರೂ ಓಡ್ತೀವಿ, ಎಲ್ಲರೂ ಮಾಡ್ತೀವಿ, ಆದ್ರೆ ಎಲ್ಲರೂ ಒಂದೇ ಕಡೆ ಓಡಕತ್ತಿಲ್ಲ, ಎಲ್ಲರೂ ಒಂದೇ ಮಾಡಕತ್ತಿಲ್ಲ, ಎಲ್ಲರೂ ಒಂದೇನ್ನ ನೋಡ್ಲಿಕ್ಕೆ ಹತ್ತಿಲ್ಲ. ಸರ್ವ ಜೀವಿಗಳು ಬೇರೆ 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 ನೋಡ್ತೀವಲ್ರಿ. ಯಾಕಂದ್ರೆ ಆಯಾ ಜೀವಿಗಳ ಇಂದಿನ ಜನ್ಮದ ತನ್ನ ಆಸೆಯನ್ನ ಈಡೇರಿಸಿಕೊಳ್ಳಲಾರದೆ ಉಳಿದಂತ ವಾಸನೆಗಳು, ಆ ವಾಸನೆಗಳನ್ನ ಪೂರ್ಣ ಮಾಡಿ ಮುಗಿಸ್ಬೇಕಂತ ಹೇಳಿ ಮತ್ತೆ ಪುನಃ ಜನ್ಮ ತಾತು. ಮತ್ತೆ ಈ ಒಂದು ಹುಟ್ಟು ಸಾವುಗಳ ನಡುವಿನ ಸಂಸರಣವು ಅಂದ್ರೆ ಇದಕ್ಕೆ ಸಂಸಾರ ಅಂತ ಕರೀತಾರೆ. ಈ ಒಂದು ವಾಸನೆಗಳು ಮುಗಿಯುವವರೆಗೂ ನಡೆಯುತ್ತಲೇ ಇರುತ್ತವೆ. ಎಲ್ಲಿರಿ ಇವೆಲ್ಲ ಈಡೇರುತ್ತಾನೆ, ಈ ವಾಸನೆಗಳು ಉಂಟೇ ಉಂಟು. ಹಿಂದಿನ ವಾಸನೆಗಳು ಮುಗಿಯುತ್ತದಂತೆ. ನಾವು ಹಿಂದಿನ ಜನ್ಮದ ವಾಸನೆ ಮುಗಿಲಿಕ್ಕೆ ಬಂತಲ್ಲಮ್ಮ, ಅದು ಯಾವಾಗ ಮುಗಿತದ? ಭೋಗ, ಸುಖನೇ ಇರಲಿ, ದುಃಖನೇ ಇರಲಿ, ಮಿಶ್ರನೇ ಇರಲಿ, ಅದು ಭೋಗಿಸಿದಂತೆ ಅದು ಮುಗಿಯುತ್ತದೆ ಅಂತ. ಬಳಸಿದಂತೆ ವಸ್ತು ಕಡಿಮೆ ಆಗ್ತಾವ.
ಭೋಗಿಸಿದಂತೆ ವಾಸನೆ ಕಡಿಮೆ ಆಗ್ತಾವ. ಹ್ಮ್ ಆವಾಗ ಇದರ ಜೊತೆಯಲ್ಲಿ ಮತ್ತೆ ಮತ್ತೆ ಹೊಸ ವಾಸನೆಗಳ ಸಂಗ್ರಹವು ನಡೆಯುತ್ತಲೇ ಇರುತ್ತದೆ. ನಾವು ಹಿಂದಿಂದ ವಾಸನೆ ಇಲ್ಲ, ಮತ್ತೆ ಹೊಸ ಬೇರೆ ಬೇರೆ ವಾಸನೆಗಳನ್ನು ಇಲ್ಲಿ ಸಂಗ್ರಹ ಮಾಡ್ತೀವಿ. ಒಂದ್ ಕಡೆ ಹಿಂದಿಂದು ಖಾಲಿ ಮಾಡ್ತಾ ಇದ್ದೀವಿ, ಮತ್ತ ಮುಂದ ಸಂಗ್ರಹವನ್ನ ಮಾಡ್ತಾ ಇದ್ದೀವಿ. ಈ ರೀತಿ ಇರುವಾಗ ಇದು ಎಂದಿಗೆ ಮುಗಿಯುವುದು ಅಂತ. ಇದು ಯಾವಾಗ ಮುಗಿತೈತ್ರಿ? ಅದಕ್ಕ ನಾವು ನಮ್ಮ ನಿಜ ಸ್ವರೂಪವನ್ನ ಅರಿಯುವವರೆಗೆ, ನಮ್ಮ ಸ್ವರೂಪವನ್ನ ನಾವು ತಿಳಿದುಕೊಳ್ಳುವ ಸಮಯದವರೆಗೆ ಇರುತ್ತವೆ. ಆದರೆ ತಮೋ ಗುಣವು ನಾಶವಾಗುವವರೆಗೂ ನಮ್ಮ ನಿಜ ಸ್ವರೂಪದ ಜ್ಞಾನ ಉಂಟಾಗದು. ನಮ್ಮ ನಿಜ ಸ್ವರೂಪ ಆದಾಗ ಇದು ಮುಗಿತದ್ರಿ. ಆದ್ರೆ ನಿಜ ಸ್ವರೂಪ ಆಗ್ಬೇಕಾಗಿದ್ರೆ ಈ ತಮೋ ಗುಣ ಅನ್ನುವಂಥದ್ದು ನಾಶ ಆಗ್ಬೇಕು. ನಮ್ಮ ಸ್ವರೂಪ ಜ್ಞಾನವನ್ನ ಆಚ್ಛಾದನ ಮಾಡಿದಲ್ರಿ ಅಜ್ಞಾನ, ಅದು ನಮ್ಮ ನಿಜ ಸ್ವರೂಪದ ಜ್ಞಾನ ಉಂಟಾಗದು. ಎಲ್ಲಿವರೆಗೂ ಅಜ್ಞಾನದ ಆವರಣ ಆಗದೋ ಅದನ್ನ ನಾಶ ಮಾಡುವವರೆಗೂ ನಮ್ಮ ನಿಜ ಸ್ವರೂಪ ನಮಗಾಗೋದಿಲ್ಲ. ಆದ್ದರಿಂದ ಮಾಯೆಯ ಅಂಶವೇ ಈ ತಮೋಗುಣ. ರಜೋಗುಣ, ತಮೋಗುಣ, ಸತ್ವಗುಣ ಮಾಯಾ ಸಂಬಂಧ ಅಂತ ಹೇಳ್ಯಾರಲ್ಲ ಹಿಂದೆ ಹೇಳಿದಂತೆ ಮತ್ತೆ ನೆನಪನ ಮಾಡ್ತಾರ. ಇದು ತಮೋಗುಣವೇ ಮಾಯಾ ಅಂಶ. ಈ ಮಾಯೆ ನಮ್ಮ ಬಂಧನಕ್ಕೆ ಮೂಲ ಕಾರಣ. ಅಂದ್ರೆ ಎಲ್ಲ ಟೋಟಲಿ ವಿಚಾರ ಮಾಡಿದ್ರು ಕೂಡ ನಮ್ಮ ಮೂಲ ಬಂಧನಕ್ಕೆ ಕಾರಣವಾದದ್ದು ಯಾವುದು ಅಂದ್ರೆ ಮಾಯೆ ಅಂದ್ರೆ ನೋಡ್ರಿ. ಮಾಯೆ, ಅವಿದ್ಯೆ, ಅಜ್ಞಾನ, ಭ್ರಾಂತಿ ಇವೆಲ್ಲ ಒಂದೇ. ಅದರ ಕಾರ್ಯಗಳಿವೆಲ್ಲ ದೇಹದಲ್ಲಿ ಜಗತ್ತಿನಲ್ಲಿ ನಡೆಯುವಂತ ಮಾಯಾ ಕಾರ್ಯಗಳು. ಎಲ್ಲಕ್ಕೆ ಕಾರಣ ಯಾವುದು? ಮೂಲವಾದ ಅಜ್ಞಾನ ಅಂತ. ಇದರ ಮುಖ್ಯಾಂಶವೇನೆಂದರೆ ಮಾಯೆಯು ಎರಡು ಬಗೆಯಲ್ಲಿ ತನ್ನ ಕೆಲಸ ಮಾಡುತ್ತದೆ. ಎರಡು ರೀತಿ ಕೆಲಸ ಮಾಡ್ತದ್ರಿ. ಒಂದನೆಯದು ಆವರಣ ಶಕ್ತಿ. ಅದರಲ್ಲಿ ಆವರಣ ಅಂದ್ರೆ ಸತ್ಯವಾದದ್ದು ಏನಾದ ಅದನ್ನು ಮುಚ್ಚುವುದು ಒಂದನೇ ಕೆಲಸ. ಅದು ಯಾವುದೇ ಇರಲಿ. ಇನ್ನೊಂದು ವಿಕ್ಷೇಪ ಶಕ್ತಿ ಅಂತ, ಮತ್ತೆ ಅದನ್ನ ಚಂಚಲ ಮಾಡುವುದು. ಆವರಣ ಶಕ್ತಿಯಿಂದ ಯಥಾರ್ಥವನ್ನ ಮರೆ ಮಾಡುತ್ತದೆ. ಆವರಣೆ ಮಾಡ್ತದೆ, ಯಥಾರ್ಥವಾದದನ್ನ ಮರೆ ಮಾಚುತ್ತದೆ. ವಿಕ್ಷೇಪ ಶಕ್ತಿಯಿಂದ ಇರುವುದನ್ನು ಬೇರೊಂದಾಗಿ ತೋರುವಂತೆ ಮಾಡುತ್ತದೆ. ಇದು ತಮಸ್ಸಿನಿಂದ ಆವರಣ ಶಕ್ತಿ ಮತ್ತು ರಜೋಗುಣದಿಂದ ವಿಕ್ಷೇಪ ಶಕ್ತಿ ಉಂಟಾಗುತ್ತದೆ. ಯಾಕಂದ್ರೆ ಎರಡು ಕೂಡ ನಮ್ಮಲ್ಲಿ ಎರಡು ಕೂಡ ಎರಡು ಕೆಲಸ ಮಾಡ್ತಾ, ಒಂದು ಆವರಣ ಮತ್ತು ರಜೋಗುಣ ಅಂತ. ಇವೆರಡು ಮಾಯೆಯ ಗುಣಗಳು ಅಂತ. ಈಗ ನಮ್ಗೆ ಇದ್ದಂತ ಒಂದು ಹಗ್ಗ ಅದಲ್ರಿ, ಇರ್ಲಿ ಹಗ್ಗ, ನಮಗೆ ಹಗ್ಗ ಕಾಣದಿದ್ರು ಪರವಾಗಿಲ್ಲ, ಹಾವು ಕಾಣಬಾರ್ದಾಗಿತ್ತು ನೋಡ್ರಿ. ಮತ್ತೆ ಹಾವು ಕಾಣ್ತದಲ್ಲಮ್ಮ. ಅಂದ್ರೆ ಹಗ್ಗದನ್ನ ಆವರಣ ಮಾಡಿದ್ದು ತಮೋಗುಣ, ಅದರಲ್ಲಿ ಇಲ್ಲದಂತ ಹಾವನ್ನ ತೋರಿಸುವುದು ರಜೋಗುಣ ಅಂತ. ಇವೆರಡು ಒಂದೇ ವಸ್ತುವಿನಲ್ಲಿ ಎರಡು ಪ್ರಕಾರ ಮಾಡ್ತಾರೆ. ಇದ್ದದ್ದು ಯಾವ್ದಾರ ಹಗ್ಗ, ಹಗ್ಗ ಕಾಣಲಾದಾಗ ಮಾಡಿತ್ತು ಪರವಾಗಿಲ್ಲ, ಒಪ್ಪೋಣ.
ಇಲ್ಲದ ಹಾವನ್ನು ಕೂಡ ಮತ್ತೆ ತೋರಿಸ್ತದ ಅದು ರಜೋಗುಣ ಅಂತ. ಎರಡು ಕೂಡೇ ಇರತಕ್ಕಂಥದ್ದು. ಅದಕ್ಕೆ ಇದ್ದಂತ ನಮ್ಮ ಯಾವ ಬ್ರಹ್ಮ ಆನಂದವನ್ನ ನಮಗೆ ತೋರದೇ ಇದ್ರು ಪರವಾಗಿದ್ದಿಲ್ರಿ. ಆದ್ರೆ ನಮ್ಮ ಸ್ವರೂಪ ಅನ್ನೋದು ನಮ್ಗೆ ಕಾಣಿಸದಿದ್ರು ಪರವಾಗಿಲ್ಲ. ಇರಲಾರದಂತ ದೇಹ ಮನಸ್ಸು ಬುದ್ಧಿಗಳನ್ನ ಉತ್ಪತ್ತಿ ಮಾಡ್ತಾರೆ ನೋಡ್ರಿ. ಹಗ್ಗದಲ್ಲಿ ಹಾವನ್ನು ಉತ್ಪತ್ತಿ ಮಾಡದಂಗ ಪರಬ್ರಹ್ಮದಲ್ಲಿ ಇಲ್ಲದ ಯಾವ ಮನ ಬುದ್ಧಿಯನ್ನ ದೇಹವನ್ನ ತೋರುವಂಗ ಮಾಡುತ್ತೆ ನೋಡ್ರಿ. ಅದಕ್ಕೆ ಹಾವಿನಲ್ಲಿ ಏನು ಒಂದು ಶಕ್ತಿ ಉಂಟು, ಹಾವಿನಲ್ಲಿ ಏನು ಶಕ್ತಿ ಅಮ್ಮ, ಜನರನ್ನ ಕಚ್ಚಿ ಕೊಲ್ಲುವ ಶಕ್ತಿ ಅದಕ್ಕೆ. ಅಂತೆ ದೇಹಕ್ಕೆ ಏನಾದ್ರೂ ಶಕ್ತಿ ಆದ್ರೆ ಜನನ ಮರಣವೇ ಶಕ್ತಿ. ಇದು ಅನ್ಯತಾ ಭಾವದಿಂದ ಈ ಶರೀರಕ್ಕೆ ಬರುವಂತ ಪ್ರತಿಯೊಂದು ಕಾರ್ಯಗಳೇನಾವ, ಆ ಕಾರ್ಯಗಳಿಂದ ಉತ್ಪತ್ತಿ ಆಗುವ ದುಃಖಗಳೇನಾವ, ಅವೆಲ್ಲವೂ ನಮ್ಮಲ್ಲಿ ವ್ಯಕ್ತ ಆಗ್ತಾವ ನೋಡ್ರಿ. ಸಮಾಧಾನ ಸ್ವಲ್ಪ ದೇಹದಲ್ಲಿ ಹೆಚ್ಚು ಸಮಾಧಾನ ಇಲ್ಲ. ಯಾವುದೇ ಒಂದು ವಸ್ತುವಿನ ಅಲ್ಲಿ ಹೆಚ್ಚು ಕಡಿಮೆ ಆದ್ರೂ ಸಮಾಧಾನ ಇಲ್ಲ. ಬಹಳ ಹೆಚ್ಚಾದ್ರೂ ಸಮಾಧಾನ ಇಲ್ಲ, ಬಹಳ ಕಡಿಮೆ ಆದ್ರೂ ಸಮಾಧಾನ ಇಲ್ಲ. ಈ ರೀತಿ ಇರುವಂತ ಸಚ್ಚಿದಾನ ಸ್ವರೂಪ ಬ್ರಹ್ಮನಲ್ಲಿ ಇಲ್ಲದಂತ ಹಾವು ತೋರದಂತೆ ನಶ್ವರವಾದ ಈ ಜಗತ್ತು ತೋರ್ತದ. ಇಷ್ಟಕ್ಕೆಲ್ಲ ಕಾರಣ ಅಂದ್ರೇನು, ತಮೋಗುಣ ಮತ್ತು ರಜೋಗುಣ ಕಾರಣ ಅಂತ. ಇವು ಕಾರಣ ಅಂದ್ರೆ ಕಾರ್ಯ, ಆದ್ರೆ ಗುಣ ಯಾವಂದ್ರೆ ಮಾಯಾ ಗುಣಗಳಂತೇವು. ಅದಕ್ಕೆ ಮತ್ತೆ ಮುಂದೆ ಪ್ರಜ್ಞಾವಾನಪಿ ಪಂಡಿತೋ ಅಪಿ ಚತುರೋ ಅತ್ಯಂತ ಸೂಕ್ಷ್ಮಾರ್ಥ ದೃಗ್ಯಾವಿಧ ಸಮಾಸ ನ ವ್ಯಕ್ತಿ ಬಹುಧಾ ಸಂಬೋಧಿತೋ ಅಪಿ ಸ್ಫುಟಂ ಭ್ರಾಂತ ಆರೋಪಿತಮೇವ ಸಾಧು ಕಲಯತ್ಯಾಲಂಬತೆ ತದ್ಗುಣಾನ್ ಹೌತಾಸೌ ಪ್ರಬಲ ದುರಂತ ತಮಸ ಶಕ್ತಿರ್ಮ ಅತ್ಯಾವೃತ್ತಿ ಅಂತ ಈ 114ನೇ ಶ್ಲೋಕದಲ್ಲಿ. ಎಂಥ ಮನುಷ್ಯ ಮಾನವರು ಪ್ರಜ್ಞಾವಾನಪಿ ಪಂಡಿತೋಪಿ ಚತುರೋ ಅಪ್ಯಂತ ಅಂತ ಅವನು ವೇದಾಂತನಾಗಿದ್ದರು ಅಥವಾ ಶಾಸ್ತ್ರಜ್ಞನಾಗಿದ್ದರು, ಬಹಳಷ್ಟು ಜನ ವ್ಯವಹಾರದಲ್ಲಿ ಚತುರನಾಗಿದ್ದರು ಮತ್ತು ಅತ್ಯಂತ ಸೂಕ್ಷ್ಮಾರ್ಥ ದೃಗ್ಗಂದ್ರ ನೋಡ್ರಿ, ಸೂಕ್ಷ್ಮ ವಿಷಯಗಳನ್ನ ನೋಡುವನಾಗಿದ್ದರು, ತಮಸ್ಸಿನಿಂದ ಆವರಿಸಲ್ಪಟ್ಟರೆ ಅಂಥವನು ಯಾರೇ ವೇದವಂತನಾಗಿರಲಿ, ಶಾಸ್ತ್ರವನ್ನ ಕಲಿತಿರಲಿ, ವ್ಯವಹಾರದಲ್ಲಿ ಬುದ್ಧಿವಂತನಾಗಿರಲಿ, ಕಾಣದ ಸೂಕ್ಷ್ಮವಾದ ವಸ್ತುವನ್ನ ಕಾಣುವಂತ ಬುದ್ಧಿಶಾಲಿಯಾಗಿದ್ದರೆ ಕೂಡ ಯಾವ ಈ ತಮೋಗುಣ ಅಂತ ಏನ್ ಹೇಳ್ತಾ ಬಂದ್ರೆ ಮುಚ್ಚೋದು ಅದು ಆವರಿಸಲ್ಪಟ್ಟರೆ ಅಂಥವನು ಅನೇಕ ರೀತಿಯಲ್ಲಿ ತತ್ವವನ್ನ ಸ್ಪಷ್ಟವಾಗಿ ಬೋಧಿಸಿದರೂ ಕೂಡ ಅರಿಯಲಾರ. ಅವನಿಗೆ ಈ ತತ್ವದ ಜ್ಞಾನ
ಹ್ಮ್ ಹ್ಮ್ ಹೇಳಿದರೂ ಕೂಡ ಹ್ಮ್ ಹ್ಮ್ ಅವನು ತಿಳಿಯಲಾರ, ಹ್ಮ್ ಅವನಿಗೆ ಗೊತ್ತಾಗೋದಿಲ್ಲ, ಹ್ಮ್ ಹ್ಮ್ ಅವನಿಗೆ ಕಾಣುವುದಿಲ್ಲ ಅಥವಾ ಅನುಭವವಾಗುವುದಿಲ್ಲ. ಹ್ಮ್ ಹ್ಮ್ ಯಾಕೆ ಅಂದರೆ ಹ್ಮ್ ಈತನಿಗೆ ತಮಸ್ಸಿನಿಂದ ಆವೃತ್ತನಾಗಿದ್ದರೆ ಸತ್ಯವನ್ನು ಕಾಣಲಾರ. ಹ್ಮ್ ಹ್ಮ್ ನಾವು ವಸ್ತುವಿನ ಮೇಲೆ ಬಿದ್ದಂತ ವಸ್ತುವನ್ನ ತೆಗೆಯುವವರೆಗೂ ಹ್ಮ್ ಹ್ಮ್ ಆ ವಸ್ತು ನಮಗೆ ಎಂದಿಗೂ ಕಾಣೋದಿಲ್ಲ ಮನೆಯಲ್ಲಿ. ಹ್ಮ್ ಹ್ಮ್ ಅದರಂತೆ ಬಹುಚತುರನು, ಶಾಸ್ತ್ರ ನಿಪುಣನು, ಸೂಕ್ಷ್ಮದರ್ಶಿಯೂ ಆಗಿರುವ ಹ್ಮ್ ಹ್ಮ್ ಮನುಷ್ಯನಾಗಿದ್ದರೂ ತಮೋಗುಣದ ಪ್ರಭಾವಕ್ಕೆ ಸಿಕ್ಕಿಬಿದ್ದರೆ ಹ್ಮ್ ಹ್ಮ್ ಎಷ್ಟೇ ಸ್ಪಷ್ಟವಾಗಿ ಮತ್ತು ದಿಟವಾಗಿ ಮತ್ತು ಸರಳವಾಗಿ ಹ್ಮ್ ಹ್ಮ್ ಅನೇಕ ಯುಕ್ತಿಗಳಿಂದ ದೃಷ್ಟಾಂತಗಳಿಂದ ಹ್ಮ್ ತತ್ವ ತಿಳಿಸಿದರೂ ಅವನು ಅದನ್ನು ಅರಿಯಲಾರ. ಹ್ಮ್ ಹ್ಮ್ ತತ್ವ ಅಂದ್ರೆ ಏನ್ರಿ? ಪರಮಾತ್ಮನನ್ನ, ಪರಬ್ರಹ್ಮವನ್ನ ತಿಳಿಸಿದರೂ ಕೂಡ ಅವನಿಗೆ ಅರಿಯಲಾರ. ಹ್ಮ್ ಹ್ಮ್ ಯಾಕೆ ಅವನು ಅರಿಯಲಾರ, ಯಾಕೆ ಕಾಣ್ತಾ ಇಲ್ಲ ಅಂದ್ರೆ ಹ್ಮ್ ಹ್ಮ್ ಅವನಿಗೆ ವಸ್ತುವಿನ ಆಚ್ಛಾದನ ರೂಪವಾದ ತಮೋಗುಣ ಆದ್ರಿ, ಹ್ಮ್ ಆ ಅಜ್ಞಾನ ಅದ. ಹ್ಮ್ ಹ್ಮ್ ಆ ಅಜ್ಞಾನ ಬಿಚ್ಚೋವರೆಗೂ ಆ ಮುಚ್ಚಿದ ವಸ್ತು ನಮ್ಗೆ ಕಾಣಂಗಿಲ್ಲ. ಹ್ಮ್ ಹ್ಮ್ ಹೌದಲ್ಲ? ಹೌದು ಹೌದು. ಅಜ್ಞಾನವನ್ನ ಆವರಣ ಮಾಡಿದ್ದೆ ಆದ್ರಿ ಮಾಯೆ. ಹೌದು ಹ್ಮ್ ಆ ಮಾಯೆಯನ್ನ ತೆಗೆಯುವವರೆಗೂ ಹ್ಮ್ ಹ್ಮ್ ನಮ್ಮ ಬ್ರಹ್ಮಾನಂದ ಬ್ರಹ್ಮ ಸ್ವರೂಪ ನಮಗೆ ತಿಳಿಯೋದಿಲ್ಲ ಅಂತ. ಹ್ಮ್ ಹ್ಮ್ ಹೀಗೆ ತಾನು ಅಜ್ಞಾನದ ಫಲವಾಗಿ ಅಭ್ಯಾಸಗಳಿಂದ ತಾನು ಕಲ್ಪಿಸಿಕೊಂಡಿರುವುದನ್ನೇ ಹ್ಮ್ ಸತ್ಯವೆಂದು ಹಠ ಹಿಡಿಯುತ್ತಾನೆ. ಹ್ಮ್ ಅವನಿಗೆ ಎಷ್ಟೇ ಉಪದೇಶ ಮಾಡಿದ್ರು ಕೂಡ ಅವನಿಗೆ ತಿಳಿದಿಲ್ಲಮ್ಮ. ಹ್ಮ್ ತಾನು ಕಲ್ಪನೆಯನ್ನು ಮಾಡಿದ ಭ್ರಾಂತಿಯಿಂದ ಹ್ಮ್ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಥವಾ ಜೀವನೇ ನಾನು, ಹ್ಮ್ ಜೀವ ನಾನು ಅನ್ನುವಂತ ಕಲ್ಪನೆ ಬಂದ್ರು ಕೂಡ ಹ್ಮ್ ಆ ದೇವನ ಸ್ವರೂಪವೇ ಈ ಜೀವನು ಅನ್ನುವಂತ ಅನುಭವ ಆಗೋದಿಲ್ಲ ಅವರಿಗೆ. ಹ್ಮ್ ನಾವೊಂದು ಜೀವಿಗಳಂತ ಅನುಭವ ಆಗ್ಬೋದು ಬಹಳ ಹೇಳಿದರೆ, ಹೌದು ಆದ್ರೆ ಆ ಜೀವನೇ ನೀನು ಬ್ರಹ್ಮ ಸ್ವರೂಪ, ಹ್ಮ್ ಪರಮಾತ್ಮ ಸ್ವರೂಪ ಅಂದಾಗ ಅವನಿಗೆ ಇದರ ಅನುಭವ ಆಗೋದಿಲ್ಲ. ಹ್ಮ್ ಯಾಕೆಂದ್ರೆ ತಮೋಗುಣ ಪ್ರಧಾನವಾಗಿದ್ದಾಗ, ಹ್ಮ್ ಅರ್ಥಾತ್ ಅಜ್ಞಾನ ಬಲವಾಗಿದ್ದಾಗ ಹ್ಮ್ ಇದು ಆಗುವುದಿಲ್ಲ ಅನ್ನುವಂತ ಮಾತನ್ನ ಮಹಾತ್ಮ ಹೇಳ್ತಾರ ಅವ್ರು. ಹ್ಮ್ ಹ್ಮ್ ಅದಕ್ಕಾಗಿ ತನ್ನ ಕಲ್ಪನೆಯಿಂದ ಏನ್ ತಗೊಂಡು ನಾನು ಜೀವ, ನಾನು ಚಿಕ್ಕವನು, ಅಲ್ಪಜ್ಞನು, ಹ್ಮ್ ನಾನು ದೇಹವನ್ನ ತೊಟ್ಟೆ, ದೇಹವೇ ಜೀವ, ಜೀವವೇ ದೇಹ ಅಂತ ಕೂಡಿಸಿ ಹ್ಮ್ ತನ್ನ ಕಲ್ಪನೆಯನ್ನಿಟ್ಟುಕೊಂಡು ಹ್ಮ್ ಈ ದೇಹಕ್ಕೆ ಆಗುವಂತ ತತ್ವಗಳಿಗೆ ಆಗುವಂತ ಪ್ರತಿಯೊಂದು ಕರ್ಮದ ಫಲ ಹ್ಮ್ ಹ್ಮ್ ನನಗೆ ಅಂತ ಇವನು ಹಠ ಮಾಡ್ತಾನೆ. ಹ್ಮ್ ನನಗೆ ಹಿಂಗಾಯ್ತು, ನನಗಿದಾಯ್ತು, ನನಗಿದಾಯ್ತು, ನನಗಿದಾಯ್ತು. ಹ್ಮ್ ಈ ರೀತಿ ಉಪನಿಷತ್ತುಗಳ ಅಧ್ಯಯನ ಮಾಡಿದ್ದರೂ ಹ್ಮ್ ಯಾವ್ದಮ್ಮ ಉಪನಿಷತ್ತಂದ್ರು, ಹ್ಮ್ ಹ್ಮ್ ಪುರಾಣ ಅನ್ಲಿಲ್ಲ, ಹ್ಮ್ ಹೌದು. ಕತೆ ಕಾದಂಬರಿ ಅಂತ ಹೇಳಿಲ್ಲ, ಹ್ಮ್ ಹ್ಮ್ ಲೌಕಿಕ ವಿದ್ಯೆಯ ಅನಂತ ವಿದ್ಯೆಗಳಂತ ಹೇಳಿಲ್ಲ. ಉಪನಿಷತ್ತು, ಉಪನಿಷತ್ ಅಂದ್ರೆ ಹ್ಮ್ ಬ್ರಹ್ಮಜ್ಞಾನವನ್ನ ಬೋಧ ಮಾಡುವಂತ ವೇದಾಂತ ಶಾಸ್ತ್ರವನ್ನು ಹ್ಮ್ ಅವನು ಅಧ್ಯಯನ ಮಾಡಿದ್ದ, ಓದಿ ಆದರೂ ತಿಳ್ಕೊಳ್ಳಿ, ಹ್ಮ್ ಇನ್ನೊಂದು ರೀತಿಯಿಂದ ಅನುಭವಕ್ಕೆ ತಂದುಕೊಂಡಿದ್ದರು ಹ್ಮ್ ಅವನಿಗೆ ದೇಹ, ಮನಸ್ಸು, ಬುದ್ಧಿಗಳೇ ತಾನೆಂದು ಹ್ಮ್
ಆ ಉಪಾಧಿಗಳ ಕ್ರಿಯೆಗಳಾದ ಇಂದ್ರಿಯದಿಂದ ಆಗುವಂತ ವಸ್ತುವಿನ ಅನುಭವ, ಹ್ಮ್ ಅಂತಃಕರಣದ ಯಾವ ಸಂವೇದನೆ ಹ್ಮ್ ಸಂವೇದನೆ ಅಂದ್ರೆ ತನ್ನ ಶಾಂತಿಯನ್ನ ಕಳೆದುಕೊಂಡು ಹ್ಮ್ ಅಶಾಂತಿಯ ಒಳಗಾಗಿ ದುಃಖಕ್ಕೆ ಕಾರಣವಾಗಿ ಹ್ಮ್ ಹಾಗೂ ಬುದ್ಧಿಯ ಯಾವ ತೀರ್ಮಾನಗಳೇ ಸತ್ಯವೆಂದು ನಂಬುತ್ತಾನೆ. ಹ್ಮ್ ಬುದ್ಧಿ ಏನ್ ತೀರ್ಮಾನ ಮಾಡ್ಯದ? ನಮೀಗ ದೇಹ ನಾನಂತ ತೀರ್ಮಾನ ಮಾಡ್ಯದ. ಹ್ಮ್ ಬುದ್ಧಿಯೇ ನೀನು, ಮನಸ್ಸೇ ನೀನು, ಇಂದ್ರಿಯಾದಿಗಳೇ ನೀನು, ಹ್ಮ್ ಈ ವಸ್ತುಗಳು ಅನುಭವಿಸಕ ಬಂದವನೇ ನೀನು, ಹ್ಮ್ ನೀನು ಹುಟ್ಟುವನು, ನೀನು ಸಾಯುವನು, ನೀನು ವಿಕಾರವಾಗುವನು ಅಂತ ಹ್ಮ್ ಹ್ಮ್ ಅದನ್ನೇ ನಂಬುತ್ತಾನೆ. ಯಾಕ? ಬುದ್ಧಿ ಆಲ್ರೆಡಿ ನಿಶ್ಚಯ ಮಾಡಿದ್ರಿ. ಹ್ಮ್ ಈಗ ಒಂದು ಹುಡುಗ ಇರ್ತಾನ, ಒಂದು ಹುಡುಗಿ ಇರ್ತಾಳ. ಹ್ಮ್ ವಯಸ್ಸಿಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಕ್ರಮಬದ್ಧವಾಗಿ ಮದುವೆ ಮಾಡಬೇಕಂತ ವಿಚಾರ ಬರುತ್ತಮ್ಮ. ಹ್ಮ್ ಹ್ಮ್ ಆ ಸಂದರ್ಭದಲ್ಲಿ ಹುಡುಗಿ ಎಷ್ಟೋ ಹುಡುಗರನ್ನ ನೋಡ್ತಾಳ, ಹ್ಮ್ ಹ್ಮ್ ಹುಡುಗರು ಕೂಡ ಎಷ್ಟೋ ಹುಡುಗಿಯರನ್ನ ನೋಡಿರ್ತಾನ. ಹ್ಮ್ ಹ್ಮ್ ಆಗಲೇ ಆ ಹುಡುಗಾಗ್ಲಿ ಹುಡುಗಿ ಹ್ಮ್ ತಮ್ಮ ಬುದ್ಧಿಯಲ್ಲಿ ಒಂದು ಸಲ ಹುಡುಗಿ ಇಂಥವನನ್ನೇ ಮದುವೆ ಆಗ್ಬೇಕಂತ ನಿಶ್ಚಯ ಆಗಿದ್ರೆ ಹ್ಮ್ ಹ್ಮ್ ಬೇರೆ ಎಷ್ಟೇ ವರಗಳನ್ನ ತೋರಿಸಿದ್ರು ಕೂಡ ಹ್ಮ್ ಹ್ಮ್ ಆಕೆ ಆ ವರಗಳನ್ನ ನಂಬೋದಿಲ್ಲ. ಹ್ಮ್ ನಂತರಿಂದ ಅವರು ಇಲ್ಲ ಇಲ್ಲ. ಒತ್ತಾಯಕ್ಕಾಗಿ ತಂದೆ ತಾಯಿ ಏನನ್ನ ಹೇಳಬಹುದು ಹ್ಮ್ ಹ್ಮ್ ಅಂತೇಳಿ ಬಂದು ನೋಡಿ ಹೋಗ್ತಾರ. ಹ್ಮ್ ಆದರೆ ಒಳಗ ಮನಸ್ಸಿನಲ್ಲಿ ಮೊದಲೇ ನಿಶ್ಚಯವಾಗಿದ್ರೆ ಹ್ಮ್ ಹ್ಮ್ ಅಂತವ್ರಿಗೆ ಒಂದು 10 ಕನ್ಯೆಯನ್ನ ತೋರಿಸಿದ್ರು ಕೂಡ ಅದು ವ್ಯರ್ಥ. ಹ್ಮ್ ಅವ್ರು ಒಪ್ಪಲಿಲ್ಲ. ಅವ್ರು ಯಾಕೆ? ಮೊದಲೇ ಒಪ್ಪಿಕೊಂಡಾರಂತ. ಹ್ಮ್ ಹ್ಮ್ ಆ ರೀತಿ ದೇಹ ಬುದ್ಧಿ ಮನಸ್ಸು ನಾನಂತ ಒಪ್ಪಿಕೊಂಡಾಗ ಹ್ಮ್ ಹ್ಮ್ ಆತ್ಮನಿದ್ದೆ ಅಂದ್ರೆ ಅವ್ರು ಒಪ್ಪದೇ ಇಲ್ಲ. ಅವ್ರು ಹ್ಮ್ ಹ್ಮ್ ಮೊದಲೇ ತೀರ್ಮಾನ ಆಗಿಬಿಟ್ಟದಂತ ಅವ್ರಿಗೆ. ಹ್ಮ್ ಹ್ಮ್ ಇದಕ್ಕೆಲ್ಲ ತೀರ್ಮಾನಕ್ಕೆ ಕಾರಣ ಏನಂದ್ರೆ ಮಾಯೇ ಕಾರಣ, ಅಜ್ಞಾನಿಯೇ ಕಾರಣ, ಹ್ಮ್ ಹ್ಮ್ ಆ ತಮೋಗುಣವೇ ಕಾರಣ ಅಂತ ಅರ್ಥ. ಹ್ಮ್ ಈ ರೀತಿ ಹ್ಮ್ ತನ್ನ ಬುದ್ಧಿಯನ್ನು ಮುಸುಕಿರುವ ಗಾಢ ಅಂಧಕಾರದಂತ ತಮೋ ಗುಣದ ಪ್ರಬಲ ಶಕ್ತಿಯನ್ನು ಮೀರಿ ಹ್ಮ್ ಹ್ಮ್ ಅವನು ವರ್ತಿಸಲಾರ. ಹ್ಮ್ ಹ್ಮ್ ಆ ತಮೋಗುಣದ ಶಕ್ತಿ ಬಹಳ ಪ್ರಬಲ ಆಗಿರುತ್ತದೆ. ಹ್ಮ್ ಹ್ಮ್ ಅದನ್ನ ಮೀರಿ ಅವನು ವರ್ತಿಸಲಾರ. ಹ್ಮ್ ಅವನು ಅದನ್ನು ಮೀರಿ ಹೆಚ್ಚಿನ ವಿವೇಕದಿಂದ ಚಿಂತಿಸಲಾರ. ಹ್ಮ್ ಕಾರಣ ತಾನು ಅಧ್ಯಾರೋಪ ಅಂದ್ರೆ ಭ್ರಾಂತಿಯ ಒಳಗಾಗಿ ಹ್ಮ್ ಹ್ಮ್ ಭ್ರಾಂತಿಯಿಂದ ಉಂಟಾದ ವಸ್ತುಗಳನ್ನೇ ಸತ್ಯವೆಂದು, ಹ್ಮ್ ಹ್ಮ್ ಮಾಯೆಯಿಂದ ಹುಟ್ಟಿ ಹ್ಮ್ ಹ್ಮ್ ತೋರುವ ಕಾಣುವ ವಸ್ತುಗಳೇ ಹ್ಮ್ ಹ್ಮ್ ಅವು ನಿಜ ಅಂತ ನಂಬಿ ಅವುಗಳ ಸಂಘದಿಂದನೇ ಅವನು ಪ್ರಭಾವಿತನಾಗಿರುತ್ತಾನೆ. ಹ್ಮ್ ಯಾವ್ರಿ? ಆ ಇಂದ್ರಿಯಾದಿ ಮನ ಬುದ್ಧಿ ಚಿತ್ತಗಳಿಂದ ಅವನು ಪ್ರಭಾವಕ್ಕೊಳಗಾಗಿಲ್ಲ. ಹ್ಮ್ ಹ್ಮ್ ಆ ವಸ್ತುಗಳ ಧರ್ಮವನ್ನು ಹ್ಮ್ ತನ್ನ ಧರ್ಮವೆಂದು ಕಲ್ಪಿಸಿಕೊಂಡು ವಂಚಿತನಾಗುತ್ತಾನೆ. ಹ್ಮ್ ಹ್ಮ್ ಅವರು ಜಗತ್ತಿಗೆ ನಡೆದಲ್ರಿ. ಹೌದು. ಯಾರಾದ್ರೂ ನಮಗೆ ಬುದ್ಧಿಗೆ ಬೈದ್ರೆ, ಹ್ಮ್ ನಮ್ಮ ದೇಹಕ್ಕೆ ಏನಾದ್ರೂ ಕೂಡ ಸ್ವಲ್ಪ ವ್ಯತ್ಯಾಸವನ್ನ ಕಂಡ್ರೆ, ಹ್ಮ್ ಅಥವಾ ದೇಹದ ವರ್ಣನೆ ಮಾಡುವಾಗ ಕುರುಪಿ ಅಂತ ಹೇಳಿದ್ರೆ ಹ್ಮ್ ನಮಗೆ ಕಾಮ ಕ್ರೋಧಾದಿಗಳು ಸಿಟ್ಟು ಬರ್ತದ್ರಿ, ಶೌರ್ಯನು ಬರ್ತದ, ಹ್ಮ್ ಎಲ್ಲ ರೀತಿ ಉತ್ಪತ್ತಿ ಆಗ್ತವಲ್ರಿ. ಹ್ಮ್ ಕಾರಣ ಏನಂದ್ರೆ ಬುದ್ಧಿ ನೀನು ಅಲ್ಲ. ಹ್ಮ್ ಅಲ್ಲದಿದ್ರು ಬುದ್ಧಿ ಆದ ಇಲ್ಲ ಅಂದ್ರೆ ಸಿಟ್ಟು ಬರ್ತದೆ ನೋಡ್ರಿ. ಹ್ಮ್
ಕಾರಣ ಬುದ್ಧಿಯೇ ನಾನಂತ ತಿಳ್ಕೊಂಡಿವಲ್ಲ, ಆ ಕಾರಣಕ್ಕ ಬುದ್ಧಿಯ ಧರ್ಮಗಳನ್ನ ನನ್ನದು ಅಂತ ಭಾವಿಸಿಕೊಂಡಾಗ ನಮಗೆ ವ್ಯವಹಾರದಲ್ಲಿ ಏರುಪೇರಾಗ್ತವ. ಇದಕ್ಕೆಲ್ಲ ಕಾರಣ ಮಾಯೆ, ತಮೋಗುಣ ಅಂತ. ಕಾರಣ ತನ್ನ ದೇಹ, ಉದಾಹರಣೆ ನಮ್ಮ ದೇಹ ಆದ, ಎಲ್ಲರ ದೇಹನೂ ಆದ, ಒಬ್ಬೊಬ್ಬರಿಗೆ ಒಂದೊಂದು ದೇಹ ಉಂಟು. ಆ ಉಷ್ಣದಿಂದ ಅಥವಾ ಜ್ವರ ಬಂದಾಗ ಬಾಧೆ ಪಡ್ತಾರ ನೋಡ್ರಿ, ದುಃಖ ಆಗ್ತದಲ್ರಿ. ಅವಾಗ ದೇಹಕ್ಕ ಜ್ವರ ಬಂದವ, ಅದ್ರಲ್ಲಿ ನಾನೇ ಜ್ವರದಿಂದ ನರಳುತ್ತಿರುವನು ಎಂದುಕೊಳ್ಳುತ್ತಾನೆ. ಯಾರಾದ್ರೂ ನನ್ನ ಕಾಲಿಗೆ ಕಾಲಿಗೆ ಆಗ್ಯದಂತ ಅನ್ನಂಗಿಲ್ರಿ, ನನಗಾಗ್ಯದಂತೀವಿ. ಕೈಗಾದ್ರೆ ನನಗಾಗ್ಯದಂತೀವಿ, ಕಣ್ಣಿಗಾದ್ರೆ ನನಗಾಗ್ಯದಂತೀವಿ, ಮನುಷ್ಯಗಾದ್ರೆ ನನಗಂತೀವಿ. ಇವೆಲ್ಲವೂ ಕೂಡ ತಾನೇನು ಅಂತ ವಿಚಾರ ಮಾಡಿದ್ರೆ ತಾನಲ್ಲ ನೋಡ್ರಿ. ಅಂದಾಗ ಹೇಗೆ ಆರೋಪ ಮಾಡಿಕೊಂಡಿಯೋ ಈ ರೀತಿ ಎಂದುಕೊಳ್ಳುತ್ತಾನೆ ಅವನು ನರಳುತ್ತಾನೆ, ಅಂದ್ರೆ ಕಷ್ಟಪಡುತ್ತಾನೆ, ದುಃಖವನ್ನು ಪಡುತ್ತಾನೆ. ತನ್ನ ಮನಸ್ಸು ದುಃಖದಿಂದ ಖಿನ್ನವಾಗಿದ್ದರೆ ನಾನು ಪೇಚಾಡ್ತೀನಿ, ಏನ್ರಿ ನನಗೆ ಮನಸ್ಸೇ ಸಮಾಧಾನ ಇವತ್ತ ಅಂತೀವಿಲ್ರಿ ನಾವು. ಹೀಗೆ ದೇಹ, ಮನಸ್ಸು, ಬುದ್ಧಿಗಳ ಗುಣಗಳನ್ನ, ದೇಹದ ಗುಣ ಏನಾದ್ರೆ ಅದು ಜನನ ಮತ್ತು ಮರಣ, ವಿಕಾರ ಆಗುವುದೇ ಅದರ ಗುಣ. ಮತ್ತು ಸ್ಥೂಲ ದೇಹದ ವಿವರಣೆ ಮಾಡುವಾಗ ಇನ್ನೂ ಹಲವು ಲಕ್ಷಣಗಳನ್ನ ಹೇಳ್ತಾ ಬಂದ್ರೆ, ಗಿಡ್ಡೆ ಇರೋದು, ಗಿಡ್ಡೆ ಇರೋದು, ಅಗಲ ಇರೋದು, ಇವೆಲ್ಲ ದೇಹ ಧರ್ಮಗಳ. ಆವಾಗ ಹೀಗೆ ದೇಹಕ್ಕೂ ಮತ್ತು ಮನಸ್ಸಿನ ಸುಖ ದುಃಖ ಮಿಶ್ರಕ್ಕೂ ಬುದ್ಧಿಯ ನಿಶ್ಚಯ ನಿರ್ಣಯ ಗುಣಗಳನ್ನು ತನ್ನದೆಂದುಕೊಳ್ಳುತ್ತಾನೆ. ಇವೆಲ್ಲ ನನಗೆ ಅಂತ ತಿಳ್ಕೊಂಡವಲ್ರಿ. ಕಾರಣ ಈ ತಮಸ್ಸಿನ ಶಕ್ತಿಯು ಎಷ್ಟು ಪ್ರಬಲವಾದದ್ದು ಎಂದು ಆಚಾರ್ಯ ಶಂಕರರು ಇಲ್ಲಿ ಸೂಚನೆ ಮಾಡುತ್ತಾರೆ. ಅಂದ್ರೆ ಈ ತಮೋಗುಣದ ಶಕ್ತಿ ಸಾಮಾನ್ಯ ಅಲ್ಲ ನೋಡಮ್ಮ. ತಾನಲ್ಲದ ದೇಹವನ್ನ ತನ್ನದು ಅನ್ನುವಂಗ ಮಾಡ್ತಾನ ನೋಡ್ರಿ. ಎಲ್ಲರ ದೇಹ ನಾವಲ್ಲ ಅಂತ ಗೊತ್ತಾವ್ರಿ. ವೇದ ಶಾಸ್ತ್ರಗಳಿಂದ, ನಮಗೆ ಶಾಸ್ತ್ರಗಳಿಂದ ಮತ್ತೆ ಅನಂತ ಸೂಕ್ಷ್ಮವಾಗಿ ಒಳಗೆ ಹೋಗಿ ವಿವೇಕದಿಂದ ವಿಚಾರ ಮಾಡಿದಾಗ ನಮ್ಗೆ ಅನಿಸ್ತದ, ಇಲ್ಲ ನಾವು ನಿರಾಕಾರವಾಗಿ ಇರ್ತಕ್ಕಂಥ ಪರಮಾತ್ಮ ಸ್ವರೂಪ. ನಾವು ನಿರಾಕಾರ ಅಂದ್ರೆ ಅದಕ್ಕೆ ಆಕಾರ ಇಲ್ಲ, ಆಕಾರ ಇಲ್ಲ ಅಂದ್ರೆ ಅದು ಹುಟ್ಟಿಲ್ಲ. ಯಾವುದು ಹುಟ್ಟಿಲ್ಲವೋ ಅದು ಬೆಳೆಯುವುದಿಲ್ಲ, ಯಾವುದು ಬೆಳೆಯುವುದಿಲ್ಲ ಅಂದ್ರೆ ಬೆಳೆ ಇಲ್ಲ ಅಂದ್ರೆ ಅದಕ್ಕೆ ಫಲ ಇಲ್ಲ ಅಂತ ಅರ್ಥ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ನಮಗ ಒಂದೊಂದು ಸಲ ಬಹಳ ಆಶ್ಚರ್ಯವಾದ ರೀತಿಯನ್ನು ಉಂಟು ಮಾಡ್ತಾನೆ ನೋಡಮ್ಮ. ದೇಹದ ಕಡೆ ಲಕ್ಷ್ಯ ಹೋಗ್ತದ, ಕೆಲವು ಕಡೆ ಬುದ್ಧಿ ಮನಸ್ಸಿನ ಕಡೆ ಲಕ್ಷ್ಯ ಹೋಗ್ತದ. ಕಾರಣ ಏನಂದ್ರೆ ಇದು ತಮೋಗುಣ ಅನ್ನುವಂಥದ್ದು, ಇದಕ್ಕೆ ಕಾರಣವಾದ ಅಜ್ಞಾನ ಅನ್ನುವಂಥದ್ದು ಅದು ಸಾಮಾನ್ಯವಾದದ್ದಲ್ಲ. ಅದರಲ್ಲಿ ಪ್ರಬಲವಾದ ಶಕ್ತಿ ಇದೆ ಅಂತ. ಅದಕ್ಕಾಗಿ ಆಚಾರ್ಯರು ಆಶ್ಚರ್ಯವನ್ನ ಸೂಚನೆ ಮಾಡುತ್ತಾರೆ. ಮುಖ್ಯಾಂಶ ಏನಮ್ಮ ಅಂದ್ರೆ, ಇದರಲ್ಲಿ ನಾವು ತಿಳಿದುಕೊಳ್ಳುವ ಭಾಗ ಯಾವುದು ಮುಖ್ಯವಾಗಿ ಅಂದ್ರೆ, ಮಾಯೆಯ ಅಂಶವೇ ತಮಸ್ಸಿನ ಪ್ರಬಲ ಶಕ್ತಿ. ಮಾಯಾ ಅಂಶದ ಗುಣ ತಮೋ, ಆ ತಮೋಗುಣದ ಪ್ರಬಲ ಶಕ್ತಿ ಅಂತೇಳಿ.
ಎಂಥ ಬುದ್ಧಿವಂತನಾದ ಮನುಷ್ಯನನ್ನಾದರೂ ಹ್ಮ್ ಇದು ಮೂಢನನ್ನಾಗಿ ಮಾಡುವಂತ ಸಾಮರ್ಥ್ಯ ಉಂಟಿದೆ. ಹ್ಮ್ ಹ್ಮ್ ಅದಕ್ಕಾಗಿ ಜಡಭರತನಿಗೆ ಹೇಳ್ತೀವಲ್ಲ ಕಥೆಯಲ್ಲಿ ಶಾಸ್ತ್ರಗಳಲ್ಲಿ, ಹ್ಮ್ ಎಂಥವ್ರು ಅಂದ್ರೆ ಜ್ಞಾನಿಗಳು, ಬುದ್ಧಿವಂತರು, ಹ್ಮ್ ಹ್ಮ್ ಅಂಥವರು ಕೂಡ ಅಜ್ಞಾನಿಯನ್ನಾಗಿ ಮಾಡುವಂತ ಕಾರ್ಯವನ್ನ ಮಾಡಿತು ಇದು ಮಾಯೆ ಅಂತ. ಹ್ಮ್ ಕಾರಣ ತಮೋಗುಣ. ಹ್ಮ್ ಹ್ಮ್ ಶಾಸ್ತ್ರಗಳು ಎಷ್ಟೇ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಹ್ಮ್ ಹ್ಮ್ ಸತ್ಯವಾಗಿರುವಂತ ಜ್ಞಾನವನ್ನು ಬೋಧಿಸಿದರೂ ಕೂಡ ಹ್ಮ್ ಹ್ಮ್ ಹತ್ತಾರು ರೀತಿಯಲ್ಲಿ ತಿಳಿ ಹೇಳಿದರೂ ಕೂಡ ಹ್ಮ್ ಹ್ಮ್ ತಮೋ ಗುಣದಿಂದ ಆವೃತವಾಗಿರುವ ಮನುಷ್ಯನು ಹ್ಮ್ ಹ್ಮ್ ತನ್ನ ಯಥಾರ್ಥವಾದ ತತ್ವದ ಅನುಭವವನ್ನು ಅರಿಯಲಾರ. ಹ್ಮ್ ಹ್ಮ್ ಅಂದ್ರೆ ಏನಾಯ್ತು, ಇದು ತಮೋ ಗುಣ ಅಷ್ಟು ಪ್ರಬಲ ಅದಂತ ಅರ್ಥ ಆಯ್ತು ನೋಡಿ. ಹ್ಮ್ ಹ್ಮ್ ಅದಕ್ಕಾಗಿ ಇದನ್ನ ಹ್ಮ್ ಪ್ರಬಲವಾದ ಇಂಥ ತಮೋ ಗುಣವನ್ನು ಮೀರಿ ಹೋಗ್ಬೇಕಾಗಿದ್ರೆ ಹ್ಮ್ ಹ್ಮ್ ಅದು ಯಾರ ಕಡೆಯಿಂದ ಸಾಧ್ಯ ಅಂದ್ರೆ ಹ್ಮ್ ಅದು ಶ್ರೋತ್ರಿಯತ್ವ ಬ್ರಹ್ಮನಿಷ್ಠಿರುವಂತ ಹ್ಮ್ ಹ್ಮ್ ಸದ್ಗುರುವಿಂದ ಮಾತ್ರ ಸಾಧ್ಯ. ಹ್ಮ್ ಹ್ಮ್ ಮತ್ತು ಅಂಥ ಪ್ರಬಲವಾಗಿ ಅದನ್ನ ಮೀರಬೇಕು ಅನ್ನುವಂತ ಛಲವುಳ್ಳಂತ ಶಿಷ್ಯರಿಗೆ ಸಾಧ್ಯ. ಹ್ಮ್ ಹ್ಮ್ ಸಾಮಾನ್ಯ ಶಿಷ್ಯರಿಗೂ ಅಸಾಧ್ಯ, ಹ್ಮ್ ಹ್ಮ್ ಸಾಮಾನ್ಯ ಗುರುವಿಗೂ ಅಸಾಧ್ಯ ರೀ. ಹ್ಮ್ ಹ್ಮ್ ಅಂಥ ಗುರು ಶಿಷ್ಯರಿಗೆ ಮಾತ್ರ ಇದು ಸಾಧ್ಯವಾದದ್ದು ಅನ್ನುವಂತ ಮಾತನ್ನ ಹ್ಮ್ ಹ್ಮ್ ಇಲ್ಲಿ ಹೇಳ್ತಾ ಬಂದ್ರು. ಹ್ಮ್ ಹ್ಮ್ ಮತ್ತ ಇದು ಹೇಗಿದೆ ಅಂದ್ರೆ ಇದೊಂದು ಶ್ಲೋಕ ಸಣ್ಣದಾದ್ರೆ ಹೇಳ್ಬೋಣ. ಹ್ಮ್ ಹಾ ಆ ಭಾವನಾ ವಾ ವಿಪರೀತ ಭಾವನಾ ಆ ಸಂಭಾವನಾ ಹ್ಮ್ ವಿಪ್ರತಿಪತ್ತಿರಶ್ಚ ಸಂಸರ್ಗಯುಕ್ತಂ ನ ವಿಮುಂಚತಿ ಧ್ರುವಂ ಹ್ಮ್ ವಿಕ್ಷೇಪ ಶಕ್ತಿ ಕೃಪಯುಕ್ತೇಜಸ್ರವ ಅಂತ ಹ್ಮ್ ಇಲ್ಲಿ ಆ ಭಾವಗಳನ್ನ ಹೇಳ್ತಾರೆ. ಮೂರು ಹೇಳ್ತೀವಿ ನಾವು. ಹ್ಮ್ ಒಂದನೇದು ಆ ಭಾವ, ಸಂಶಯ ಭಾವ, ವಿಪರೀತ ಭಾವ ಅಂತ ಹೇಳ್ತೀವಲ್ರಿ. ಹ್ಮ್ ಹ್ಮ್ ಆದ ಕಾರಣ ಈ ತಮಸ್ಸಿನಿಂದ ಕೂಡಿದವನು. ಹ್ಮ್ ಹ್ಮ್ ಒಂದನೇದು ಅಭಾವ ಅಂದ್ರೆ ವಸ್ತುವಿನ ಯಥಾರ್ಥ ಸ್ವರೂಪವನ್ನ ತಿಳಿಯದೇ ಇರುವುದು. ಹ್ಮ್ ಹ್ಮ್ ಇದು ಸಂಶಯ ಭಾವ, ಅಸಂಭಾವ, ವಿಪರೀತ ಭಾವ ಅಂತ ಮೊದಲು ಹೋಗ್ಯಾವ್ರಿ. ಹ್ಮ್ ಹ್ಮ್ ಇದು ಏನ್ ಮಾಡ್ತಾರೆ, ವಸ್ತುವಿನ ಯಥಾರ್ಥ ಸ್ವರೂಪವನ್ನು ತಿಳಿಗೊಳ್ಳಾದ ಮಾಡ್ತಾರೆ. ಹ್ಮ್ ಹ್ಮ್ ಯಾವ್ದ್ರಿ? ಸಂಶಯ ಭಾವ. ಹ್ಮ್ ಹ್ಮ್ ವಿಪರೀತ ಭಾವ ಏನ್ ಮಾಡ್ತದಂದ್ರೆ ಹ್ಮ್ ಹ್ಮ್ ವಸ್ತುವಿನ ತಪ್ಪಾಗಿ ತಿಳಿಯುವುದು. ಹ್ಮ್ ಹ್ಮ್ ವಸ್ತುವಿನ ಏನ್ರಿ ತಪ್ಪಾಗಿ ತಿಳಿತದೆ. ಮೋಟ ಮಳದಲ್ಲಿ ಭೂತ ತಿಳಿತಾನೆ ಅವನು. ಹ್ಮ್ ಹ್ಮ್ ಇದಕ್ಕೆ ಯಾವುದಂದ್ರೆ ವಿಪರೀತ ಭಾವ. ಹಗ್ಗದಲ್ಲಿ ಹಾವಿನ ಕಲ್ಪನೆ ಮಾಡೋದು, ಹ್ಮ್ ಹ್ಮ್ ಇದು ವಿಪರೀತ ಭಾವ. ಇರೋದೊಂದು ನಾವು ತಿಳ್ಕೊಳ್ಳುವಂತ, ಒಂದಕ್ಕೊಂದು ಸಂಬಂಧ ಇಲ್ಲ, ಸಾಮ್ಯತೆ ಇಲ್ಲ. ಹ್ಮ್ ಹ್ಮ್ ಭೂತಕ್ಕೂ ಮರಕ್ಕೂ ಏನೋ ಸಾಮ್ಯತೆ ಲಕ್ಷಣ ಆಗಲ್ರಿ? ಹ್ಮ್ ಹ್ಮ್ ಇಲ್ಲ. ಇಲ್ಲದಿದ್ರು ಕೂಡ ಸಾಮ್ಯತೆ ಮಾಡ್ತಾನೆ ನೋಡ್ರಿ. ಹ್ಮ್ ಹ್ಮ್ ಇದಕ್ಕೆ ವಿಪರೀತ ಅಂದ್ರೆ ಹೆಚ್ಚಿಗೆ ತಾನು ನೀವು ಪರಮಾತ್ಮ ಅಂದ್ರೆ ಹೆಚ್ಚಿಗೆ ಅವನ್ ತಿಳ್ಕೊಂಡ ಹ್ಮ್ ಪರಮಾತ್ಮ ನಾನಂದ್ರೆ ದೇಹ ಏನದ ಅದು ಕೂಡ ಪರಮಾತ್ಮ ಅಂತ ತಿಳ್ಕೊಂಬಿಟ್ರಿ ಅವನು. ಹ್ಮ್ ಹ್ಮ್ ಅದ್ರ ಜೊತೆಯಲ್ಲೇ ಆ ಪರಮಾತ್ಮ ಅಂತ ತಿಳ್ಕೊಂಬಿಟ್ಟ ಅವನು. ಹ್ಮ್ ಹ್ಮ್ ಈ ರೀತಿ ವಿಪರೀತ ಭಾವನೆ ವಸ್ತುವನ್ನು ತಪ್ಪಾಗಿ ತಿಳಿಯುವುದು. ಹ್ಮ್ ಹ್ಮ್ ಈ ಮೂರನೇದು ಅಸಂಭಾವನೆ ಅಂದ್ರೆ ಹ್ಮ್ ಹ್ಮ್ ಈ ವಸ್ತು ಹೀಗೆ ಇರಲಾರದು ಎಂದು ತಿಳಿಯುವುದು. ಹ್ಮ್ ತಾನೇನು ನೋಡೇನಲ್ರಿ ಆ ವಸ್ತು ಹೀಗೆ ಇರ್ಲಿಕ್ಕಿಲ್ಲ ಹ್ಮ್ ಹ್ಮ್ ಅನ್ನುವಂತ ಕಲ್ಪನೆ ಮಾಡುವುದು. ಹ್ಮ್ ಹ್ಮ್
ಮತ್ತೆ ವಿಪ್ರತಿ ವಸ್ತು ಅಂತ ಇನ್ನೊಂದು ಹೇಳ್ತಾರೆ. ಹ್ಮ್ ಹ್ಮ್ ವಸ್ತು ಹಾಗಿರುವುದೋ ಇಲ್ಲವೋ ಎಂಬ ಸಂಶಯ, ಹ್ಮ್ ಹ್ಮ್ ಇವು ಬಿಟ್ಟು ಹೋಗೋದೇ ಇಲ್ಲ ಅಂತಾರ ಅವರು. ಹ್ಮ್ ಹ್ಮ್ ಕಾರಣ ತಮಸ್ಸಿನ ಆವರಣ ಶಕ್ತಿಯು ಕೆಲಸ ಮಾಡುತ್ತಿರುವಷ್ಟು ಹ್ಮ್ ಹ್ಮ್ ಕಾಲ ಅಂದ್ರೆ ಸಮಯದವರೆಗೂ ಈ ದೋಷಗಳು ಇದ್ದೇ ಇರುವವು. ಹ್ಮ್ ಹ್ಮ್ ಇವು ಮೂರು ಅಸಂಭಾವನ, ಸಂಶಯ ಭಾವ, ವಿಪರೀತ ಭಾವ. ಹ್ಮ್ ಹ್ಮ್ ಇವು ಮೂರು ಎಲ್ಲಿಯವರೆಗೆ ಆವಂದ್ರೆ ಅಲ್ಲಿಯವರೆಗೂ ನಮ್ಗ ಜಗತ್ತಿನ ಸರ್ವ ವಸ್ತುಗಳಲ್ಲಿ ದೋಷವೇ ಕಾಣ್ತದ್ರಿ. ಹ್ಮ್ ಹ್ಮ್ ಆದ ಕಾರಣ ಬುದ್ಧಿಗೆ ಆವರಣವು ಕವಿದಿರುವಾಗ ಹ್ಮ್ ಹ್ಮ್ ಅದಕ್ಕೆ ರಜೋಗುಣ ಆಯಿತು. ಹ್ಮ್ ಹ್ಮ್ ತನ್ನ ಕುಚ್ಚೋದ್ಯಗಳನ್ನ ಪ್ರಾರಂಭಿಸುತ್ತದೆ. ಹ್ಮ್ ಹ್ಮ್ ಆವಾಗ ಅದು ಮನಸ್ಸಿನ ವಿಕ್ಷೇಪ ಶಕ್ತಿಯನ್ನು ಹ್ಮ್ ಕೆರಳಿಸಿ ಅದೇನ್ ಮಾಡ್ತದ್ರಿ ಅಂದ್ರೆ ಎಡಬಿಡದೆ ನಮ್ಮ ಸಕಲ ಜೀವಿಗಳನ್ನ ಬಾಧಿಸುವರು. ಹ್ಮ್ ಹ್ಮ್ ಅದಕ್ಕೆ ಕಾರಣ ಏನು ಅಂದ್ರೆ ಹ್ಮ್ ಹ್ಮ್ ಇಷ್ಟೆಲ್ಲಾ ಕಾರ್ಯಕ್ಕೆ ಗುಣಗಳೇ ಕಾರಣ. ಹ್ಮ್ ಹ್ಮ್ ಈ ಗುಣಗಳ ಸರ್ವ ಕಾರ್ಯಕ್ಕೆ ಮಾಯೆ ಕಾರಣ. ಹ್ಮ್ ಹ್ಮ್ ಆ ಕಾರಣ ಮಾಯೆ ಅನ್ನುವಂಥದ್ದು ಬಹಳ ಪ್ರಬಲವಾದದ್ದು. ಹ್ಮ್ ಹ್ಮ್ ಅದು ನಿಜವಾಗಿ ಲಕ್ಷಣ ಹೇಳ್ಯಾರ. ಇದೆ ಅಂದ್ರೆ ಇಲ್ಲ, ಇಲ್ಲ ಅಂದ್ರೆ ಆದ. ಹ್ಮ್ ಹ್ಮ್ ಅದು ಈ ರೀತಿಯಾಗಿ ಹ್ಮ್ ಸರ್ವ ಜೀವಿಗಳನ್ನ ದುಃಖಕ್ಕೆ ಸಂಕಷ್ಟಕ್ಕೆ ಒಳಗ ಮಾಡಿದ್ದು ಯಾವುದು ಅಂದ್ರೆ ಹ್ಮ್ ಹ್ಮ್ ಈ ಒಂದು ಮಾಯೆ ಕಾರಣ ಅನ್ನುವಂತ ತಾತ್ಪರ್ಯ ರೀ. ಹ್ಮ್ ಹ್ಮ್ ಮುಂದ ಇಂಥದ್ದೆಲ್ಲವೂ ನೀನು ತೆಗೆದು ನೋಡಿದಾಗ ಹ್ಮ್ ಹ್ಮ್ ನೀನು ಇವೆಲ್ಲಕ್ಕೂ ಅಸಂಗನಾದಂತ ಪರಮಾತ್ಮ ನೀನಿದ್ದಿ. ಹ್ಮ್ ಹ್ಮ್ ಅದಕ್ಕೆ ನಿನ್ನಲ್ಲಿ ಇಂತೆಲ್ಲ ಸಮಸ್ಯೆಗಳು, ಅನುಭವಗಳು, ಹ್ಮ್ ಉದ್ರೇಕಗಳು, ಕಾಮ ಕ್ರೋಧಾದಿಗಳು, ಡಂಬ ಗರ್ವಾದಿಗಳು ಹ್ಮ್ ಅಥವಾ ಒಂದು ವಸ್ತುವಿನ ಸರಿಯಾದ ಜ್ಞಾನ ಆಗದೇ ಇದ್ದಂತ ಸಂದರ್ಭದಲ್ಲಿ ಹ್ಮ್ ಹ್ಮ್ ಇದ್ದಂತ ಇಲ್ಲದ ಇನ್ನೊಂದು ವಸ್ತುವನ್ನ ಭಾವಿಸುವುದು, ಹ್ಮ್ ಹ್ಮ್ ಈ ಕಲ್ಪನಾ ಕಾರ್ಯಗಳು ಯಾರು ಅಂದ್ರೆ ಇದು ಮಾಯಾ ಆವರಣದ ರಜೋ ಮತ್ತು ತಮೋ ಗುಣದ ಕಾರ್ಯಗಳು ಹ್ಮ್ ಹ್ಮ್ ಅಂತ ನಾವು ತಿಳ್ಕೊಬೇಕಾಗ. ಹ್ಮ್ ಹ್ಮ್ ಅಂದ್ರೆ ನಮ್ಮ ನಿಜ ಸ್ವರೂಪದ ಕಾರ್ಯ ಅಲ್ಲಲ್ಲ ನೀವು. ಹೌದು ಹೌದು ನಾವು ನಿಜವಾಗಿ ಇದಕ್ಕೆ ಯಾವುದು ಕಾರಣನೇ ಇಲ್ಲ ನಮ್ಗೆ, ಯಾಕಂದ್ರೆ ಅವು ಸಂಬಂಧನೇ ಇಲ್ಲ ಅಂತ. ಹ್ಮ್ ಹ್ಮ್ ಈ ಯಾವಾಗ ಇಂಥ ನಿಜ ಸ್ವರೂಪದ ಸ್ಥಿರತೆ ನಮ್ಮಲ್ಲಿ ಉಂಟಾಗ್ತದೋ ಹ್ಮ್ ಹ್ಮ್ ಆವಾಗ ಜಗತ್ತಿನಲ್ಲಿ ದೇಹದಲ್ಲಿ ಹ್ಮ್ ಹ್ಮ್ ಯಾವತ್ತೂ ಮೋಹ ಮತ್ತು ಮಮಕಾರವನ್ನ ಮಾಡೋದಿಲ್ಲ. ಹ್ಮ್ ಹ್ಮ್ ಆ ಮೋಹ ಯಾವಾಗ ನಷ್ಟ ಆಗ್ತದ್ರಿ ಆವಾಗ ನಮ್ಮ ಸ್ವರೂಪದ ನೆನಪಾಗ್ತದೆ. ಹ್ಮ್ ಹ್ಮ್ ಇದಕ್ಕೆಲ್ಲ ಕಾರಣ ಮಾಯೆ ಅಂತ ಹೇಳಿದ್ರು. ಹ್ಮ್ ಹ್ಮ್ ನಾಳೆ ದಿನ ಮತ್ತೆ ವಿಶೇಷವಾಗಿ ವಿಚಾರವನ್ನು ಮಾಡಿ ಹ್ಮ್ ಹ್ಮ್ ಮತ್ತೆ ಪ್ರಾರಂಭವನ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಮಂಗಲವನ್ನ ಹ್ಮ್ ಹೇಳೋಣ. ಹ್ಮ್ ಹ್ಮ್ ನಮಸ್ಕಾರ.